ನಟ ಯಶ್ ತಾಯಿ ಅಕ್ರಮವಾಗಿ ಹಾಕಿದ್ದ ಕಾಂಪೌಂಡ್ ತೆರವಾಗಿದೆ. ನ್ಯಾಯಾಲಯದ ಆದೇಶದ ಮೇರೆಗೆ ತೆರವು ಮಾಡಿಸಿದ್ದಾರೆ ಮಾಲೀಕ. ಹಾಸನದ ವಿದ್ಯಾನಗರ ಬಡಾವಣೆಯಲ್ಲಿ ಗೋಡೆ ತೆರವು ಕಾರ್ಯ ಆಯಿತು. ತಮ್ಮ ಮನೆ ಪಕ್ಕದ ಜಾಗಕ್ಕೆ ಅಕ್ರಮವಾಗಿ ಕಾಂಪೌಂಡ್ ಅನ್ನು ನಿರ್ಮಾಣ ಮಾಡಿದ್ರು ಅಂತ ನಟ ಯಶ್ ತಾಯಿ ಅಕ್ರಮವಾಗಿ ಹಾಕಿದ್ದ ಕಾಂಪೌಂಡ್ ತೆರವಾಗಿದೆ. ನ್ಯಾಯಾಲಯ ಆದೇಶವನ್ನು ಕೊಟ್ಟಿತ್ತು. ಆದೇಶದ ಮೇರೆಗೆ ಇದೀಗ ಕಾಂಪೌಂಡ್ ತೆರವು ಮಾಡಿದ್ದಾರೆ ಮಾಲೀಕ ದೇವರಾಜ್. ಹಾಸನ ನಗರದ ವಿದ್ಯಾನಗರ ಬಡಾವಣೆಯಲ್ಲಿನ ಗೋಡೆ ತೆರವಾಗಿರೋದು. ತಮ್ಮ ಮನೆ ಪಕ್ಕದ ಜಾಗಕ್ಕೆ ಅಕ್ರಮವಾಗಿ ಅದನ್ನು ನಿರ್ಮಾಣ ಮಾಡಿದ್ರು ಅಂತ, ಕಾಂಪೌಂಡ್ ಅನ್ನ ನಿರ್ಮಾಣ ಮಾಡಿದ್ರು ಅಂತ ದೇವರಾಜ್ ಅವರು ದೂರು ಕೊಟ್ಟಿದ್ರು. ಈ ಹಿನ್ನೆಲೆ ತೆರವು ಕಾರ್ಯ ಆಗಿದೆ. ನಟ ಯಶ್ ತಾಯಿ ಅಕ್ರಮವಾಗಿ ಕಟ್ಟಿಸಿದ್ದಂಥ ಕಾಂಪೌಂಡ್ ತೆರವಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಹಾಸನದ ವಿದ್ಯಾನಗರದಲ್ಲಿರುವಂಥ ಯಶ್ ತಾಯಿ ಪುಷ್ಪ ಅವರ ನಿವಾಸ ಅದು. ತಮ್ಮ ಮನೆಯ ಪಕ್ಕದಲ್ಲಿದ್ದ ಜಾಗಕ್ಕೆ ಅಕ್ರಮವಾಗಿ ಅವರು ಗೋಡೆಯನ್ನು ನಿರ್ಮಾಣ ಮಾಡಿದ್ದು, ಕಾಂಪೌಂಡನ್ನು ಹಾಕಿದ್ದಾರೆ ಎನ್ನುವಂಥ ಆರೋಪ ಇತ್ತು. ಮನೆಯ ಪಕ್ಕದ ಲಕ್ಷ್ಮಮ್ಮ ಎಂಬುವರ ಜಾಗದಲ್ಲಿ ಅಕ್ರಮವಾಗಿ ಇದನ್ನು ನಿರ್ಮಿಸಿದ್ದಾರೆ ಎನ್ನುವಂಥ ಆರೋಪ ಬಂದಿತ್ತು. ಕೋರ್ಟಲ್ಲಿ ಆಗಿತ್ತು. ಕೋರ್ಟು ಆದೇಶ ಮಾಡಿತು. ಇದೀಗ ತೆರವು ಕಾರ್ಯಾಚರಣೆ. ಸರ್, ಲಕ್ಷ್ಮಮ್ಮ ಅಂತ ಅಲ್ಲಿ ಬೇಕಾದವರು ಆಸ್ತಿ ಅವರಿಗೆ 1970 ಅವ್ರಿಗೆ ಮಾರಾಟ ಮಾಡಿದ್ರು. ಅವ್ರಿಗೆ ಮಾರಾಟ ಮಾಡಿದಾಗ ಅವ್ರ ಪ್ರಾಪರ್ಟಿ ಹಾಗೆ ಇವ್ರಿಗೆ ಬೇರೆಯವರಿಗೆ ರಾಮಕೃಷ್ಣ ಅನ್ನೋರು ಅವ್ರದ್ದೊಂದು ಪ್ರಾಪರ್ಟಿ ಅವ್ರು ಬೇರೆಯವರಿಗೆ ಕೊಟ್ಟಿದ್ರು. ಒಬ್ಬಂದೇ ಆಸ್ತಿ ಇದು. ಇದನ್ನ ಈ ಥರ ಇದ್ದಾಗ ಹಿಂಗೆ ನಿಂತ್ಕೊಂಡು ಬರ್ತಿದ್ದಾರೆ. ಅವ್ರು ಮೈಸೂರಿನಲ್ಲಿತ್ತು. ಯಾರು ಲಕ್ಷ್ಮಮ್ಮನವರು, ಅವರು ಟೀಚರ್. ಅವರು ನಮ್ಮ ತಂದೆನೂ ಟೀಚರ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಾಸನದ ಪ್ರತಿನಿಧಿ ಪ್ರತಾಪ್ ಹಿರಿಸಾವೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರತಾಪ್, ಕೋರ್ಟ್ ಅನೇಕ ಬಾರಿ ಪುಷ್ಪ ಅವರಿಗೆ ನೋಟಿಸ್ ಕೊಟ್ಟಿತ್ತಂತೆ, ವಿಚಾರಣೆಗೆ ಅವರೇನು ಹಾಜರಾಗಿಲ್ವಂತೆ. ಹೀಗಾಗಿ ಆದೇಶ ಕೊಟ್ಟ ನಂತರ ಇದೀಗ ಕಾಂಪೌಂಡ್ ತೆರವು ಕಾರ್ಯಾಚರಣೆ. ಪ್ರವೀಣ್, ಅಂತ ಹೇಳಿದ್ರೆ ಹಾಸನ ನಗರದ ವಿದ್ಯಾನಗರದಲ್ಲಿರುವಂತಹ ಯಶ್ ಅವರ ತಾಯಿ ಪುಷ್ಪ ಅವರ ನಿವಾಸ. ಅಂದ್ರೆ ಹಲವು ವರ್ಷಗಳಿಂದ ಕೂಡ ಇಲ್ಲಿ ಮನೆ ತೆಗೆದುಕೊಂಡು ಇಲ್ಲಿಯೇ ವಾಸವಿದೆ. ಜೊತೆಗೆ ಹಾಸನ ತಾಲೂಕಿನಲ್ಲಿ ಅವ್ರ ತೋಟ ಕೂಡ ಇದೆ. ಬೆಂಗಳೂರು ಮತ್ತೆ ಹಾಸನ ಆಗಿದ್ದಾಗೆ ಹೋಗಿ ಬಂದು ಮಾಡ್ತಾ ಇರ್ತಾರೆ. ಇವತ್ತು ಅವರ ಮನೆಯ ಪಕ್ಕದಲ್ಲಿರುವಂತಹ ಜಾಗಕ್ಕೆ ಕಾಂಪೌಂಡ್ ಹಾಕಿದ್ರು. ಜೊತೆಗೆ ಒಂದು ಆರೋಪ ಇರುವಂತದ್ದು, ಅಕ್ರಮವಾಗಿ ಕಾಂಪೌಂಡ್ ಅನ್ನ ಹಾಕಿದ್ರು. ಆ ಹಿನ್ನೆಲೆಯಲ್ಲಿ ಅಕ್ರಮವಾಗಿ ಕಾಂಪೌಂಡ್ ಹಾಕಿದ್ದ ಕಾಂಪೌಂಡ್ ಅನ್ನ ನ್ಯಾಯಾಲಯದ ಆದೇಶದ ಮೇಲೆ ತೆರವು ಮಾಡಲಾಗಿರುವಂತದ್ದು. ಒಂದ್ ಕಡೆ ಏನು ಕಳೆದ ಸುಮಾರು ತಿಂಗಳ ಹಿಂದೆ ಕಾಂಪೌಂಡ್ ಅನ್ನು ನಿರ್ಮಾಣ ಮಾಡಿದ್ರು. ಕಾಂಪೌಂಡ್ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಮೂಲ ಭೂ ಮಾಲೀಕ ಏನಿದ್ದಾರೆ ಲಕ್ಷ್ಮಮ್ಮ, ಆ ಲಕ್ಷ್ಮಮ್ಮ ಎಂಬುವರು ಮೈಸೂರಿನಲ್ಲಿರುವಂತದ್ದು. ಲಕ್ಷ್ಮಮ್ಮ ದೇವರಾಜು ಎಂಬುವರಿಗೆ, ಸ್ಥಳೀಯರಂತ ದೇವರಾಜು ಎಂಬುವರಿಗೆ ಜಿಪಿಯನ್ನು ಕೂಡ ಮಾಡ್ಕೊಂಡಿರ್ತಾರೆ. ಜೊತೆಗೆ ಇಲ್ಲಿದ್ದಂತ ಲಕ್ಷ್ಮಮ್ಮ ಅವರ ಆಸ್ತಿ ಮತ್ತೆ ಜಮೀನುಗಳನ್ನು ಕೂಡ ದೇವರಾಜ್ ಅವರೇ ನೋಡ್ಕೊಂಡಿರ್ತಾರೆ. ಆ ಹಿನ್ನೆಲೆಯಲ್ಲಿ ಅವತ್ತು ಕಾಂಪೌಂಡ್ ಅಂತ ಹಾಕಿದಂತ ಸಂದರ್ಭದಲ್ಲಿ ದೇವರಾಜ್ ಅವರು ನೇರವಾಗಿ ವಿರೋಧವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ನೀವೇನಿದ್ರು ಇದು ನನಗೆ ಜಾಗ ಸೇರ್ಬೇಕು, ಏನಿದ್ರು ನ್ಯಾಯಾಲಯದಲ್ಲಿ ಬನ್ನಿ ಅಂತ ಹೇಳಿ ಪುಷ್ಪ ಅವರು ಹೇಳಿರ್ತಾರೆ. ಆ ಹಿನ್ನೆಲೆಯಲ್ಲಿ ಸೀದಾ ಅವರು ನೇರವಾಗಿ ಹೋಗಿ ಪೊಲೀಸ್ ಠಾಣೆಗೆ ಕೂಡ ಒಂದು ದೂರನ್ನ ನೀಡಿ ನ್ಯಾಯಾಲಯದಲ್ಲೂ ಕೂಡ ಒಂದು ಮೊಕದ್ದಮೆಯನ್ನ ಹೂಡ್ತಾರೆ. ಇದು ಯಾವುದೇ ದಾಖಲಾತಿಗಳಿಲ್ದಲೆ ನನ್ನ ಜಮೀನಿಗೆ ಸಂಬಂಧಪಟ್ಟಂತ ನನ್ನ ಜಾಗವನ್ನ ಅಕ್ರಮವಾಗಿ ಕಾಂಪೌಂಡ್ ಅನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಪುಷ್ಪ ಅವರು ಅಂತ ಹೇಳಿ ಆ ದೂರನ್ನ ನೀಡ್ತಾರೆ. ದೂರನ್ನ ನೀಡಿದ ಬಳಿಕ ನ್ಯಾಯಾಲಯದಲ್ಲಿ ವಿಚಾರಣೆ ಕೂಡ ಆಗುತ್ತೆ. ಹಲವಾರು ಬಾರಿ ಆ ನೋಟಿಸ್ಗಳನ್ನ ಕೊಡ್ತಾರೆ. ಒಂದ್ ಕಡೆ ಏನು ನ್ಯಾಯಾಲಯಕ್ಕೆ ಹೋದಂತ ಸಂದರ್ಭದಲ್ಲಿ ಮೂಲ ದಾಖಲಾತಿಗಳಿಂದವೆ ಎಲ್ಲವನ್ನು ಕೂಡ ದೇವರಾಜ್ ಅವರು ಸಬ್ಮಿಷನ್ ಮಾಡ್ತಾರೆ ಕೋರ್ಟಿಗಾದ್ರೆ. ತಮ್ಮ ಜಾಗ ತಾವು ಇದು ನನ್ನ ಜಾಗ ಅಂತ ಹೇಳಲಿಕ್ಕೆ ಹೇಳ್ಕೊಂಡಂತ ಪುಷ್ಪ ಅವರು ಯಾವುದೇ ದಾಖಲಾತಿಗಳನ್ನ ನ್ಯಾಯಾಲಯಕ್ಕೆ ಸಲ್ಲಿಸೋದಿಲ್ಲ. ಹಲವಾರು ಬಾರಿ ನೋಟಿಸ್ ಅನ್ನ ನೀಡಿದ್ರು ಕೂಡ ಪುಷ್ಪ ಅವರು ಕೋರ್ಟ್ಗೆ ಹಾಜರಾಗೋದಿಲ್ಲ. ಜೊತೆಗೆ ಏನ್ ದಾಖಲಾತಿಗಳನ್ನು ಕೂಡ ಸಲ್ಲಿಸೋದಿಲ್ಲ. ಆ ಹಿನ್ನೆಲೆಯಲ್ಲಿ ನ್ಯಾಯಾಲಯದ ಒಂದು ತೀರ್ಪನ್ನ ಕೊಟ್ಟಿರುವಂತದ್ದು, ಏನೋ ಅಕ್ರಮವಾಗಿ ಪುಷ್ಪ ಅವರು ಕಾಂಪೌಂಡ್ ಅನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ, ಅದನ್ನ ಕೂಡಲೇ ತೆರವು ಮಾಡ್ಬೇಕು ಅಂತ ಹೇಳಿ ಕೋರ್ಟ್ ಕೂಡ ಆ ತೀರ್ಪನ್ನ ನೀಡಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ ದೂರದವರ JCPಯನ್ನ ತೆಗೆದುಕೊಂಡು ಬಂದು ಏನ್ ಪುಷ್ಪ ಅವರ ಮನೆಯ ಪಕ್ಕದಲ್ಲಿ ಇದ್ದಂತಹ ಜಾಗ ಏನಿದೆ ಆ ಜಾಗದ ಹಾಕಿದಂತಹ ಕಾಂಪೌಂಡ್ ಅನ್ನ ತೆರವು ಮಾಡುವಂತದ್ದು. ಹಾಗೂ ದೇವರಾಜು ಕೂಡ ನೇರವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಏನು ಸಾಕಷ್ಟು ಬಾರಿ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಜೊತೆಗೆ ಅಕ್ರಮವಾಗಿ ಅವರು ತಮ್ಮದಲ್ಲದ ಜಾಗಕ್ಕೆ ಕಾಂಪೌಂಡ್ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ದೊರೆತಿದೆ ಅಂತ ಹೇಳಿ ಪ್ರತಿಕ್ರಿಯೆ ನೀಡುವಂತದ್ದು. ಪ್ರವೀಣ್. ಓಕೆ ಪ್ರತಾಪ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.
ಸದಾ ಸುದ್ದಿಯಲ್ಲಿರುವಂತಹ ನಟ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪ ಅವರು ಈಗ ಮತ್ತೊಂದು ಸುದ್ದಿಯಲ್ಲಿದ್ದಾರೆ. ಅದು ಕೂಡ ಒಂದು ವಿವಾದವನ್ನು ಮೈ ಮೇಲೆ ಎಳೆದುಕೊಂಡಿದ್ದಾರೆ. ಇದೀಗ ಅವರ ಹಾಸನ ನಗರದ ವಿದ್ಯಾನಗರದಲ್ಲಿರುವಂತಹ ನಿವಾಸ ಇದೆ. ಆ ನಿವಾಸದ ಪಕ್ಕದಲ್ಲಿರುವಂತಹ ಒಂದು ಜಾಗವನ್ನು ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಒತ್ತುವರಿ ಮಾಡಿದ್ದಲ್ಲದೆ ಅದಕ್ಕೆ ಕಾಂಪೌಂಡನ್ನು ಕೂಡ ನಿರ್ಮಾಣ ಮಾಡ್ಕೊಂಡಿದ್ರು. ಅದನ್ನು ನ್ಯಾಯಾಲಯದ ಆದೇಶದ ಪ್ರತಿಯನ್ನು ಹಿಡ್ಕೊಂಡು ಇವತ್ತು ಮೂಲ ಜಾಗದ ಓನರ್ ಇದ್ದಾರೆ, ಅವರು ಇವತ್ತು ಸ್ಥಳಕ್ಕೆ ಬಂದು ಅದನ್ನು ಡೆಮಾಲಿಷನ್ ಮಾಡುವಂಥ ಕೆಲಸವನ್ನು ಮೂಲ ಓನರ್ ಮಾಡಿದ್ದಾರೆ. ಸ್ಥಳದಲ್ಲಿ ನಾನು ಇದನ್ನೇ ತೋರಿಸ್ತೇನೆ. ಇದು ಹಾಸನ ನಗರದ ವಿದ್ಯಾನಗರದಲ್ಲಿರುವಂತಹ ಯಶ್ ಅವರ ತಾಯಿ ಪುಷ್ಪ ಅವರ ಮನೆ ಅವರಿಗೆ ಸೇರಿದಂತಹ ಮನೆ ಇದು. ಈ ಮನೆಯ ಪಕ್ಕದಲ್ಲಿ ಒಂದು 1400 ಅಡಿ ಸುತ್ತಳತೆಯ ಜಾಗ ಇದೆ. ಈ ಜಾಗವನ್ನು ಕೆಲವು ವರ್ಷಗಳ ಹಿಂದೆ ಅಷ್ಟೇ ಒಂದು ಕಾಂಪೌಂಡನ್ನು ನಿರ್ಮಾಣ ಮಾಡ್ಕೊಂಡಿರ್ತಾರೆ. ಕಾಂಪೌಂಡನ್ನು ನಿರ್ಮಾಣ ಮಾಡಿಕೊಂಡಂಥ ಸಂದರ್ಭದಲ್ಲಿ ಮೂಲ ಓನರ್ ಏನಂದರೆ ಅವರು ಲಕ್ಷ್ಮಮ್ಮನವರು ಮೂಲ ಓನರು. ಅವರು ಮೈಸೂರಿನಲ್ಲಿರ್ತಾರೆ. ಆ ಮೂಲ ಓನರು ಒಬ್ಬರಿಗೆ ಸ್ಥಳೀಯ ಹಾಸನ ಒಬ್ಬ ಏನು ದೇವರಾಜ್ ಎಂದರೆ ಅವರಿಗೆ GPಯನ್ನು ಕೂಡ ಮಾಡ್ಕೊಂಡಿರ್ತಾರೆ. ಆ ದೇವರಾಜ್ ಅವರು ನೇರವಾಗಿ ಬಂದು ಕೇಳ್ತಾರೆ, ಇದು ನನಗೆ ಸಂಬಂಧಪಟ್ಟಂಥ ಜಾಗ, ಇದನ್ನು ಯಾಕೆ ಕಾಂಪೌಂಡ್ ಹಾಕಿದೆ ಅಂತ ಕೇಳಿದ ಸಂದರ್ಭದಲ್ಲಿ ಅವರು ನಾನು ಕೊಂಡ್ಕೊಂಡಿದ್ದೇನೆ, ಇದು ನನ್ನ ಜಾಗ ಅನ್ನೋ ರೀತಿಯಲ್ಲಿ ಮಾತುಕತೆಯನ್ನು ಮಾಡ್ತಾರೆ. ಅದಾದ ಬಳಿಕ ಸೀದಾ ದೇವರಾಜ್ ಅವರು ಪೊಲೀಸ್ ಠಾಣೆಗೆ ಹೋಗಿ ಒಂದು ದೂರನ್ನು ಕೂಡ ನೀಡ್ತಾರೆ. ಪೊಲೀಸ್ ಠಾಣೆಯಲ್ಲಿ ಅವರಿಗೆ ನ್ಯಾಯ ಸಿಗೋದಿಲ್ಲ. ಅಲ್ಲಿಂದ ಸೀದಾ ಅವರು ನ್ಯಾಯಾಲಯಕ್ಕೆ ಹೋಗಿ ಅಲ್ಲಿ ದಾವೆಯನ್ನು ಕೂಡ ಹೊಡ್ತಾರೆ. ಜೊತೆಗೆ ನ್ಯಾಯಾಲಯದಲ್ಲಿ ಈ ಜಾಗಕ್ಕೆ ಸಂಬಂಧಪಟ್ಟಂತಹ ಎಲ್ಲ ದಾಖಲೆಗಳನ್ನು ನ್ಯಾಯಾಲಯಕ್ಕೆ ಸಬ್ಮಿಷನ್ ಮಾಡ್ತಾರೆ. ಜೊತೆಗೆ ಪ್ರತಿವಾದಿಯಾಗಿ ಏನು ಯಶ್ ಅವರ ತಾಯಿ ಪುಷ್ಪ ಅವರನ್ನು ಕೂಡ ಹಾಕ್ತಾರೆ. ಅವರು ಸಂಬಂಧಪಟ್ಟಂತಹ ದಾಖಲೆಗಳನ್ನು ನ್ಯಾಯಾಲಯಕ್ಕೆ ಒದಗಿಸಬೇಕಾಗಿರುತ್ತೆ. ಜೊತೆಗೆ ಕೋರ್ಟ್ಗೂ ಕೂಡ ಹಾಜರಾಗಬೇಕಾದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ದಾಖಲಾತಿಗಳನ್ನು ಕೋರ್ಟಿಗೆ ಒದಗಿಸಿರೋದಿಲ್ಲ. ವಿಚಾರಣೆಗೂ ಕೂಡ ಅವರು ಬಂದಿರೋದಿಲ್ಲ. ಆ ಹಿನ್ನೆಲೆಯಲ್ಲಿ ಪ್ರತಿವಾದಗಳನ್ನು ಆಲಿಸಿದಂತಹ ನ್ಯಾಯಾಲಯ ಇದೀಗ ಏನು ಮೂಲ ಓನರ್ ಇದ್ದಾರೆ ಲಕ್ಷ್ಮಮ್ಮ, ಜೊತೆಗೆ GPM ಮಾಡಿಕೊಟ್ಟಂತಹ ದೇವರಾಜು, ಇವರಿಬ್ಬರಿಗೂ ಕೂಡ ಈ ಜಾಗ ಸಂಬಂಧಪಟ್ಟದ್ದು ಅಂತ ಹೇಳಿ ಕೋರ್ಟ್ ಈಗ ಆದೇಶವನ್ನು ಹೊರಡಿಸಿರುವಂಥದ್ದು. ಸದ್ಯಕ್ಕೆ ಯಶ್ ಅವರ ತಾಯಿ ಕೂಡ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು. ನಾನು ಜಾಗವನ್ನು ತೆಗೆದುಕೊಂಡಿದ್ದೇನೆ ಅಂತ ಹೇಳಿ ಹೇಳ್ತಿದ್ದಾರೆ. ಸದ್ಯಕ್ಕೆ ಅವರು ಕೂಡ ಇನ್ನೇನಿದ್ರು ಈಗ ಸದ್ಯಕ್ಕೆ ಇವತ್ತು ಬೆಳಿಗ್ಗೆ JCB ಮೂಲಕ ಕೋರ್ಟ್ ಆದೇಶದ ಪ್ರತಿಯನ್ನು ಇಟ್ಕೊಂಡು ಏನು ಮೂಲ ಜಾಗದ ಓನರ್ ಇದ್ದಾರೆ ಅವರು ಸ್ಥಳಕ್ಕೆ ಬಂದು ಅಕ್ರಮವಾಗಿ ನಿರ್ಮಾಣ ಮಾಡಿದ್ದಂತಹ ಏನು ಕಾಂಪೌಂಡನ್ನು ತೆರವು ಮಾಡಲಾಗಿದೆ. ಒಂದು ಕಡೆ ಏನು ಯಶ್ ಅವರ ತಾಯಿ ಕೂಡ ಇದು ನಾವು ತೆಗೆದುಕೊಂಡಿದ್ದೇವೆ, ಖರೀದಿ ಮಾಡಿದ್ದೇವೆ ಅನ್ನೋ ಮಾಹಿತಿಯನ್ನು ಹೇಳ್ತಿದ್ದಾರೆ. ಸದ್ಯ ಅವರು ಕೂಡ ಕೋರ್ಟ್ನಲ್ಲಿ ಹೋಗಿ ಇದನ್ನು ಬಗೆಹರಿಸ್ಕೋಬೇಕಾಗಿದೆ. ಯಾಕೆಂದರೆ ಕೋರ್ಟ್ ಆದೇಶ ಇರೋದ್ರಿಂದ, ದೇವರಾಜ ಪರ ತೀರ್ಪು ಬಂದಿರೋದ್ರಿಂದ ಪುಷ್ಪ ಅವರು ಕೂಡ ಕೋರ್ಟ್ಗೆ ಹೋಗಿ ಇದನ್ನು ಬಗೆಹರಿಸ್ಕೊಳ್ಬೇಕಾದಂಥ ಸಾಧ್ಯತೆ ಇದೆ. ನಟ ಯಶ್ ಅವರ ತಾಯಿ ಪುಷ್ಪ ಅವರ ಮೇಲೆ ಗಂಭೀರವಾದಂಥ ಆರೋಪ ಕೇಳಿಬಂದಿರುವಂಥದ್ದು. ಅದು ಕೂಡ ಹಾಸನದ ಅವರ ನಿವಾಸ ಇದೆ. ನಿವಾಸದ ಪಕ್ಕದಲ್ಲಿರುವಂತಹ ಜಾಗವನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಕಾಂಪೌಂಡನ್ನು ಕೂಡ ನಿರ್ಮಾಣ ಮಾಡ್ಕೊಂಡಿದ್ರು ಅಂತೇಳಿ ಇವತ್ತು ಆ ಮೂಲ ಜಾಗದ ಓನರ್ ಇದ್ದಾರೆ. ಅವರು ಕೋರ್ಟ್ಗೆ ಹೋಗಿ ನ್ಯಾಯಾಲಯದಿಂದ ಅದನ್ನು ಕಾಂಪೌಂಡನ್ನು ತೆರವು ಮಾಡುವಂಥ ಆದೇಶವನ್ನು ಕೂಡ ಪಡೆದುಕೊಂಡ್ಬಂದು ಇವತ್ತು ಕಾಂಪೌಂಡನ್ನು ತೆರವು ಮಾಡಲಾಗಿದೆ. ಈ ಜಾಗದ ಮೂಲ ಓನರ್ ಇದ್ದಾರೆ, GPM ಮಾಡಿಕೊಂಡಂತಹ ದೇವರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಅವ್ರ ಜೊತೆ ಮಾತಾಡ್ತೀನಿ. ಸರ್, ಏನಿದೆ ಸರ್ ಘಟನೆ? ನಿಮ್ಮ ಮಾಧ್ಯಮಕ್ಕೆ ಮೊದಲು ನನ್ನ ನಮಸ್ಕಾರ. ಎಲ್ಲ ಮಾಧ್ಯಮದವರು ಬಂದು ಈಗ ನನ್ನನ್ನು ಭೇಟಿಯಾಗಿದ್ದಾರೆ. ಈ ಆಸ್ತಿ ಮೂಲತಃ ಲಕ್ಷ್ಮಮ್ಮ ಅಂತ ಒಬ್ಬ ನಿವೃತ್ತ ಶಿಕ್ಷಕರದು. ಅವರು ವಯಸ್ಸಾಗಿದೆ, ಮೈಸೂರಿನಲ್ಲಿದ್ದಾರೆ. ನಮ್ಮ ತಂದೆನೂ ಮಾಸ್ಟ್ರು, ಅವರು ಟೀಚರ್ ಆಗಿದ್ದರಿಂದ ಸಮಕಾಲನವರು. ಅವರು ಮೈಸೂರಿನಲ್ಲಿರೋದ್ರಿಂದ ಈ ಪ್ರಾಪರ್ಟಿಯನ್ನು ನೋಡ್ಕೊಂಡಿದ್ದಕ್ಕೋಸ್ಕರ ನನ್ನನ್ನು GPA ಹೋಲ್ಡರ್ ಆಗಿ 2020ರಲ್ಲಿ ಮೈಸೂರು ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ನನಗೆ GPA ಹೋಲ್ಡರ್ ಆಗಿ ಮಾಡಿಕೊಡ್ತಾರೆ. ಮಾಡಿಕೊಟ್ಟಾಗ ಈ ಪ್ರಾಪರ್ಟಿಯನ್ನು ನಾನು ನೋಡ್ಕೊತಾ ಇರ್ತೀನಿ. ಅಂಥ ಸಂದರ್ಭದಲ್ಲಿ ಯಶ್ ಕುಟುಂಬದವರು ಕಾಂಪೌಂಡ್ ಹಾಕಲಿಕ್ಕೆ ಬರ್ತಾರೆ. ಬಂದಾಗ ನನಗೆ ವಿಷಯ ತಿಳಿದು ನಾನು ಅದನ್ನು ತಡೆಯೋಕ್ಕೆ ಬರ್ತೀನಿ. ಇಲ್ಲ, ನಮ್ಮದು ಜಾಗ ಅಂತ, ನಿಮ್ಮ ಹತ್ರ ಏನಿದೆ ದಾಖಲಾತಿ ಕೊಡಿ ಅಂತಂದಾಗ ಅವ್ರೇನು ತೋರಿಸ್ಲಿಕ್ಕೆ ಇಚ್ಛೆ ಪಡಲಿಲ್ಲ. ನನ್ನ ಹತ್ರ ಎಲ್ಲ ದಾಖಲಾತಿಗಳು ಇತ್ತು. ಆ ದಾಖಲಾತಿಗಳಿದ್ದಾಗ ನಾನು ಪೊಲೀಸ್ ಸ್ಟೇಷನಿಗೆ ಹೋಗಿ ಕಂಪ್ಲೇಂಟು ಕೊಟ್ಟೆ. ಕಂಪ್ಲೇಂಟ್ ಕೊಟ್ಟ ತದನಂತರದಲ್ಲಿ ಅವತ್ತು ಸಂಜೆನೇ ಮೇಡಮ್ ನನಗೆ ಫೋನ್ ಮಾಡ್ತಾರೆ, ದೇವರಾಜ್ ಏನಿದೆ ನಿಮ್ಮ ಹತ್ರ ದಾಖಲೆ? ನನ್ನ ಹತ್ರ ಎಲ್ಲ ದಾಖಲೆ ಇದೆ ಮೇಡಮ್, ನನ್ನ ಜಾಗಕ್ಕೆ ನೀವು ಯಾಕೆ ಈ ಥರ ಮಾಡ್ತಾಯಿದ್ದೀರಿ ಅಂತ ಅಂದ್ಬಿಟ್ಟು ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡಾದ್ಮೇಲೆ ನಿಮ್ಮದು ದಾಖಲೆ ಅಂತ, ನಿಮ್ಮ ಜಾಗ ಅಂತ ನೀವು ಹೋಟ್ಲಲ್ಲಿ ತಗೊಂಬಂದರೆ ನಾನು ಜಾಗನ ಬಿಟ್ಕೊಡ್ತೀನಿ ನಿಮಗೆ ಅಂತ ಹೇಳಿದರು. ಆಗ ನಾನು ನ್ಯಾಯಾಲಯಕ್ಕೆ ಹೋದಾದಮೇಲೆ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಏನೇನೋ ಕೇಳಿದರು, ದಾಖಲಾತಿಗಳನ್ನು ಎಲ್ಲವನ್ನೂ ನಾವು ಪಿನ್ ಟು ಪಿನ್ನು ನಾವು ಒದಗಿಸಿದ ಮೇಲೆ ನ್ಯಾಯಾಲಯದಲ್ಲಿ ಅವ್ರು ಕೇಳಿದಂಥ ದಾಖಲಾತಿಗಳನ್ನು ಕೊಟ್ಟ ಮೇಲೆ ದಾಖಲಾತಿ ಎಲ್ಲವೂ ನಮ್ಮದೇ ಆಗಿದ್ದರಿಂದ ನಮಗೆ ಈ ಜಾಗವನ್ನು ನ್ಯಾಯಾಲಯದಲ್ಲಿ ತೀರ್ಪು ಬಂತು. ಅದಾದ ನಂತರ ನಾನು ಕಾಂಪೌಂಡು ಮತ್ತು ಈ ಶೆಡ್ಡಿಗೆ ನಾನು ನೋಟಿಸನ್ನು ಅಂಟಿಸ್ದೆ. ಇದು ಒಂದು 2 ತಿಂಗಳ ಹಿಂದೆಯೇ ಅಂಟಿಸಿ ಆಯಿತು. ಇದರಲ್ಲಿ ಇದು ಪೂರ್ವ ಪಶ್ಚಿಮ
100 ಅಡಿ, ಉತ್ತರ ದಕ್ಷಿಣ 55 ಅಡಿ ಇದೆ. ಇದರಲ್ಲಿ ಪುಷ್ಪ ಅವರು ಒಂದು ಮುಕ್ಕಾಲು ಭಾಗನ ಇವರ ಆಕ್ರಮಣ ಮಾಡ್ಕೊಂಡಿದ್ದಾರೆ, ಕಾಂಪೌಂಡ್ ಹಾಕಿದ್ರು. ನೀವು ಉಳಿದಿದ್ದನ್ನು ಒಬ್ಬ ಸರ್ಕಾರಿ ನೌಕರ ನಟರಾಜು ಅಂತಕ್ಕಂಥವರು ಅದನ್ನು ಮಾಡ್ಕೊಂಡಿದ್ದಾರೆ. ಹಿಂಗಿದೆ. ಆಗ ಮಾನವೀಯತೆ ದೃಷ್ಟಿಯಿಂದ ಯಾಕೆ ಈ ಮಾತು ಹೇಳಿದ್ರಲ್ಲ, ನಾನು ಬಿಟ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಒಂದು ಸಿಟ್ಟಿಂಗ್ ಕೂತ್ ಕೇಳೋಣ ಅಂದ್ಬಿಟ್ಟು ನಾನು ಇವ್ರ ಮುಖಾಂತರವಾಗಿ ನಾನು ಕರೀರಿ ಮೇಡಮ್ನ ಒಂದು ಸಿಟ್ಟಿಂಗ್ ಕೂತ್ಕೊಂಡು ಮಾತಾಡೋಣ ಅಂತ ಅಂದೆ. ಆಯಿತು, ಒಳ್ಳೆ ಬೆಳವಣಿಗೆ ಅಂತ ಅಂದ್ಬಿಟ್ಟು ಅವರು ಹೇಳಿದರು. ಬರ್ತೀವಿ ಅಂದರು, ಬರಲಿಲ್ಲ ಅವರು. ಇವ್ರು ಬಂದರು, ಅವ್ರು ಬರಲಿಲ್ಲ. ಮತ್ತೆ ಇನ್ನೊಂದು ವಾರ ಟೈಮ್ ತೊಗೊಂಡ್ರು, ಆ ವಾರಲೂ ಬರಲಿಲ್ಲ. ನಾವು ಎಷ್ಟು ದಿವಸ ಅಂತ ನೋಡೋಣ, ನಮ್ಮ ಜಾಗವನ್ನು ನಾವು ಈಗ ಬೇಲಿ ಹಾಕೋತಾ ಇದ್ದೀವಿ. ಅದರಿಂದ ಇವತ್ತಿನ ಒಂದು ಇದರಲ್ಲಿ ನಮ್ಮ ಭಾರತ ದೇಶದ ಸಂವಿಧಾನದ ಪ್ರಕಾರದಲ್ಲಿ ನ್ಯಾಯಾಲಯಕ್ಕೆ ನಮ್ಮಂಥ ದುರ್ಬಲರಿಗೆ, ಬಡವರಿಗೆ ನ್ಯಾಯ ಒಂದು ಜಯ ಸಿಕ್ಕಿದೆ ಅಂತ ನಾನು ತೃಪ್ತಿ ಪಡ್ತೀನಿ. ಮಾಧ್ಯಮ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದರಿಂದ ನಮಗೆ ಎಲ್ಲ ರೀತಿಯ ಒಂದು ನಿಮ್ಮ ಮಾಧ್ಯಮದವ್ರು ಇರ್ಬೋದು, ಸರ್ಕಾರದಿಂದ ಇರ್ಬೋದು, ನಮಗೆ ಒಂದು ಈಗ ಕೋರ್ಟಿಗೆ ಹೋದ್ರಿ, ಕೋರ್ಟಿಗೆ ಹೋದ್ಮೇಲೆ ನೋಟಿಸ್ ಕೂಡ ನೀವೆಲ್ಲ ಬಂದಿಲ್ಲ ಅನ್ಸಿದ್ರಿ. ಅವಾಗ ಅವರು ನಿಮ್ಮನ್ನು ಸಂಪರ್ಕ ಮಾಡಿ ಮಾತಾಡೋದು ಪ್ರಯತ್ನ ಮಾಡಿದ್ರ? ಮಾಡಲಿಲ್ಲ. ಯಾಕೆ ಅನ್ಸಿದಿರಿ ಅಂತಲೂ ಕೇಳಲಿಲ್ಲ, ಏನೂ ಕೇಳಲಿಲ್ಲ. ಈಗ ಇನ್ನೊಂದು, ಯಾವ ಉದ್ದೇಶದಿಂದ ಇರೋ ಪಕ್ಕದಲ್ಲಿರೋ ಜಾಗನ ಒತ್ತುವರಿ ಮಾಡ್ಕೊಂಡಿದ್ದಾರೆ? ಅದನ್ನು ನಾನು ಹೆಂಗೆ ಹೇಳಿ ಸರ್, ಪಕ್ಕದ್ದು ಅಂತ ಮಾಡ್ಕೊಂಡ್ರು ಅಥವಾ ಯಾವುದೋ ರೇಟ್ ಇದೆ ಅಂತ ಅದನ್ನೇನು ಹೇಳಕ್ಕೆ ಹೋಗಲ್ಲ. ಆ ಥರ ನಾನು ಅದನ್ನೇನು ಹೇಳಕ್ಕೆ ಹೋಗಲ್ಲ. ಈಗ ಅವರು ಇನ್ನೊಂದು ಮಾತು ಹೇಳ್ತಿದ್ರೆ, ನಾವು ಈ ಜಾಗನ ಖರೀದಿ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಈಗ ಅವರು ಈ ಜಾಗನ ಖರೀದಿ ಮಾಡಿದ್ದೀವಿ ಅಂತಂದರೆ ಅವರಿಗೆ ಎಲ್ಲಿಂದ ಬಂತು, ಯಾವ ಥರ ಬಂತು ಅನ್ನೋದನ್ನು ಅವರು ನ್ಯಾಯಾಲಯದಲ್ಲಿ ಹೋಗಲಿ, ನಾನೂ ತೋರಿಸ್ತೀನಿ. ಅದಕ್ಕೂ ನನಗೆ ಒಪ್ಪಿಗೆ ಇದೆ, ಇಲ್ಲ ಅಂತ ನಾನು ಹೇಳ್ತೇನೆ. ಈಗ ಖರೀದಿ ಮಾಡಿದ್ರೆ ಡಾಕ್ಯುಮೆಂಟ್ಗಳಲ್ಲಿ ಇರಬೇಕಲ್ಲ, ಅದು ಕೋರ್ಟ್ ಸಬ್ಮಿಷನ್ ಮಾಡ್ಬೋದಾಗಿತ್ತಲ್ಲ ಅವರು ಅಂತ. ಯಾರು? ಅವರು ಪುಷ್ಪ. ಅದೇ ಯಾಕೆ ಮಾಡಲಿಲ್ಲ ಅವರು? ಈಗ ಕೋರ್ಟಿಗೆ ಯಾಕೆ ಮಾಡಲಿಲ್ಲ ಅವರು? 2020-21ರಿಂದ ನಾವು ನ್ಯಾಯಾಲಯಕ್ಕೆ ಹೋದವರು, ಇಲ್ಲಿವರೆಗೂ ಯಾಕೆ ಅವ್ರಿಗೆ ಮಾಡಲಿಲ್ಲ? ನ್ಯಾಯಾಲಯಕ್ಕೆ ಯಾಕೆ ಹಾಜರಾಗಲಿಲ್ಲ? ನನ್ನ ತಪ್ಪಾಯಿತು, ನನ್ನಲ್ಲಿ ತಪ್ಪಿದೆಯಾ ನೀವು? ಇಲ್ಲಿ ಒತ್ತುವರಿ ಮಾಡ್ಕೊಂಡು ಏನೇನು ಮಾಡ್ಕೊಂಡಿದ್ರು ಸರ್? ಇಲ್ಲಿ ಏನು ಬರೀ ಕಾಂಪೌಂಡ್ ಹಾಕಿದ್ರು ಅಷ್ಟೇ, ಇನ್ನೇನು ಮಾಡಿರಲಿಲ್ಲ. ಇಲ್ಲಿ ಒಂದು ಇದು ರೂಮ್ ಥರ ಕಟ್ಟಿದ್ರು ಅಷ್ಟೇ, ಒಳಗೆ ಇನ್ನೇನು ಮಾಡಿರಲಿಲ್ಲ. ಈಗ ಇದನ್ನು ತೆರವು ಮಾಡಬೇಕು ಅಂದ್ರೆ ನ್ಯಾಯಾಲಯದಿಂದ ಆದೇಶ ಆಯಿತು. ನಮ್ಮ ಜಾಗ ನಮಗೆ ಕೊಟ್ಟಿದ್ದಾರೆ. ಈಗ ಒಂದು ಕಾಫಿ ಕೊಡಪ್ಪ ಇಲ್ಲಿ. ಇಲ್ಲಿ ಬಂದರೆ ಅಲ್ಲಲ್ಲ, ಈ ಕಾಫಿನಲ್ಲೇ ಇದೆ, ನೀವೇ ನೋಡ್ಕೊಳ್ಳಿ ಸರ್. ಏನಂತದೆ ವಾದಿಯು ಸಲ್ಲಿಸಿದ ದಾವೆಯನ್ನು ಪುರಸ್ಕರಿಸಲಾಗಿದೆ. ಸದರಿ ಆದೇಶದಂತೆ ಪ್ರತಿವಾದಿಯಾಗಲಿ ಅಥವಾ ಸಂಬಂಧಪಟ್ಟವರಾಗಲಿ ಅಥವಾ ಅವರ ಏಜೆಂಟ್ಗಳಾಗಲಿ ಯಾರೂ ಸಹ ವಾದಿಯ ಶಾಂತಿಯುತ ಸ್ವಾಧೀನ ಅನುಭವಕ್ಕೆ ಧಕ್ಕೆಯನ್ನುಂಟು ಪಡಿಸದಂತೆ ಆದೇಶಿಸಲಾಗಿದೆ. ಇದೆ ಸರ್, ಇದೆ ತಗೊಳ್ಳಿ ಕಾಫಿನ. ಕಡೆಯದಾಗಿ ಸರ್, ಏನು ಹೇಳಕ್ಕೆ ಈಗ ನಿಮ್ಗೆ ಏನು ಹೇಳಕ್ಕೆ ಪಡ್ತೀರಾ ತೀರ್ಪಿನ ಬಗ್ಗೆ? ನಾನು ಸಂತೋಷ ಪಡ್ತೀನಿ ಸರ್. ನ್ಯಾಯಾಲಯದಲ್ಲಿ ಒಳ್ಳೆ ಉತ್ತಮವಾದ ಒಂದು ತೀರ್ಪು ಬಂದಿದೆ. ನ್ಯಾಯಕ್ಕೆ ಜಯ ಸಿಕ್ಕಿದೆ, ಸತ್ಯಕ್ಕೆ ಜಯ ಸಿಕ್ಕಿದೆ ಅಂತ ಹೇಳ್ತೀನಿ ಸರ್. ಇದಿಷ್ಟು ದೇವರಾಜು ಅವರ ಮಾತು. ಸತ್ಯಕ್ಕೆ ಜಯ ಸಿಕ್ಕಿದೆ, ನಮ್ಮ ಜಾಗ ನಮಗೆ ಸಿಕ್ಕಿದೆ ಅನ್ನೋ ಮಾತನ್ನು ದೇವರಾಜು ಅವರು ಹೇಳ್ತಿರುವಂಥದ್ದು. ಪ್ರತಾಪ್ ಹಿರಿಸಾವೆ, ಜೀ ಕನ್ನಡ ನ್ಯೂಸ್, ಹಾಸನ.